ಒಂದು ಸಣ್ಣ ಹುಡುಗ 6-7ನೇ ಕ್ಲಾಸ್ ಓದುವಂಥ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು. ದೊಡ್ಡವರೆಲ್ಲ ನಾ ಹೇಳುದು, 6-7ನೇ ಕ್ಲಾಸ್ ಓದುವಂಥ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು. ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು. ಆ ಹುಡುಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆ ಹುಡುಗ ಹಿ ವಾಸ್ ಇನ್ ಕೋಮಾ. ಆ ಮಗು ಕೋಮಾದೊಳಗಿತ್ತು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತಾನೆ, ನನಗೆ ಎಲ್ಲಿ ಹಾಕ್ಯಾರ? ಅವ್ರು ಸುತ್ತ ಇದ್ದವ್ರು ಹೇಳ್ತಾರೆ, ನಿನಗೆ ದವಾಖಾನೆಯಲ್ಲಿ ಹಾಕ್ಯಾರ. ನಾ ಇಲ್ಯಾಕೆ ಬಂದೇನೆ? ಅವಾಗ ಹೇಳ್ತಾರ, ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು, ಅದಕ್ಕೆ ಕೋಮಾದಾಗ ಹೋಗಿ ನೀನು. ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ, ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತೋ? ಡಾಕ್ಟರಿಗೆ ಆಶ್ಚರ್ಯ, ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ? ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ, ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ? ಇಲ್ಲ, ನೀವು ಮೊದಲು ಹೇಳಲೇಬೇಕು. ಯಾಕಂದ್ರ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ. ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರದು ಅಂತ ಸಣ್ಣ ಮಗು ಅಂತಾರೆ. ಅಲ್ಲೇನು ಈ ಮಣ್ಣು ಎಷ್ಟು ದೊಡ್ಡದು ಹೇಳಿ. ಇದರ ಮಧ್ಯದಲ್ಲಿ ನಾವು ಪ್ರೀತಿಸಬೇಕಾಗ್ತದೆ. ಒಬ್ಬ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ ಆಗಿ ನಿರ್ಮಾಣ ಆಗಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಗುಡಿಸಿಲಿನಲ್ಲಿದ್ದುಕೊಂಡು ಸಾಮ್ರಾಜ್ಯ ಕಟ್ಟಿದ ಚಾಣಕ್ಯ ಬೆಳೆದಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಬೀದಿ ದೀಪದ ಕೆಳಗಡೆ ಹೋಗಿ ಓದಿ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅಂಥವರು ಹುಟ್ಟಿದ್ದು ಇದೇ ಮಣ್ಣಲ್ಲಲ್ಲೇನು? ಒಬ್ಬ ಬೋಟು ಕಟ್ಟುವವನ ಮಗ ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ಸಹಿತ ಇದೇ ಮಣ್ಣಲ್ಲಲ್ಲೇನು? ಇದು ಅಷ್ಟು ಅದ್ಭುತ ಮಣ್ಣು, ಅಷ್ಟು ಅದ್ಭುತ ಸಂಸ್ಕೃತಿ ಈ ದೇಶದ್ದು. ದೊಡ್ಡ ದೊಡ್ಡವರು ಬೆಳೆದಿದ್ದಾರೆ. ಇದು ಒಂದಿಷ್ಟು ಸುಂದರ ಮನಸ್ಸುಗಳ ಕಲ್ಪನೆ ಇದೆ ಇಲ್ಲಿ. ಇದು ಭಾರತ ವಿಕಾಸ ಆಗಬೇಕು. ಅದಕ್ಕಾಗಿ ಇಲ್ಲಿ ಭಾರತ ವಿಕಾಸ ಸಂಗಮ. ವಿಕಾಸ ಅನ್ನುವುದನ್ನ ನಮ್ಮ ಗೊಗಾಯಿ ಅವರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಇದು ವಿಕಾಸ ಅನ್ನುವುದು ಇದು ಕೇವಲ ಭೌತಿಕವಾಗಿ ಅಲ್ಲ, ಅದು ಆಂತರಂಗಿಕವಾಗಿ ಭೌತಿಕವಾಗಿ ಎರಡೂ ಆಗಬೇಕು. ಭೌತಿಕ ವಿಕಾಸ ಸಮೃದ್ಧಿಯನ್ನು ತಂದರೆ, ಆಂತರಂಗಿಕ ವಿಕಾಸ ಅದು ಸಂತೋಷ ಸಮಾಧಾನಗಳನ್ನು ತರ್ತದೆ. ಗೊಗೋಯಿ ಹೇಳ್ತಾ ಇದ್ರು, ವಿಕಾಸ ಅಂದರೆ ಬರೇ ಭೌತಿಕವಾಗಿ ಆಗುವುದಲ್ಲ. ನಾವೇನ್ ತಿಳ್ಕೊಂಡಿವು, ಸುಂದರ ಸುಂದರವಾದ ಕಟ್ಟಡಗಳನ್ನು ಕಟ್ಟಿದ್ರೆ ಅದು ವಿಕಾಸ ಏನು? ಭಾರತ ಹೋಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿ ದೇಶ ವಿಸ್ತಾರ ಅದರದ್ದು ವಿಕಾಸ ಏನು? ಅಥವಾ ಈಗಿರೋ ಜನಸಂಖ್ಯೆ ಸಾಲದೇನು? ನಮಗಿನ್ನೂ ಒಂದಿಷ್ಟು ಜನಸಂಖ್ಯೆ ಬಹಳ ಮಾಡಿದ್ರೆ ಈ ದೇಶ ವಿಕಾಸ ಆದಂಗೆ ಅಲ್ಲ. ಎಷ್ಟು ಜನಸಂಖ್ಯೆ ಇದೆ ನೋಡಿ, ಏನು ಕಡಿಮೆ ಇದೆ ಏನು ಹೇಳಿ? ಯಾರೋ ಒಬ್ಬರಿಗೆ 24 ಮಕ್ಕಳಾಗಿದ್ದು ಅಂತ, ಬೇರೆ ಕೆಲಸನೇ ಇರಲಿಲ್ಲ ಅವನಿಗೆ. 24 ಮಕ್ಕಳು ಮನೆಯಾಗೆಲ್ಲ ಓಡಾಡ್ತಿದ್ದು. ಅವನೊಬ್ಬ ಸ್ನೇಹಿತ ಕೇಳಿದ್ನಂತ, ಅಲ್ಲೋ ಭಾರತದ ತುಂಬ ಎಲ್ಲ ಘೋಷಣೆ ಮಾಡಕತ್ತಾರ, 1 ಬೇಕು 2 ಸಾಕು ಅಂತ, ನಿನಗೆ 24 ಮಕ್ಕಳು ಹಡ್ದಿಯಲ್ಲ, ಮತ್ತು ಅವರು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಿನ್ನ ಮನೆಗೇನು ಬರಲಿಲ್ಲ? ಅವರು ಬಂದಿದ್ರನ್ನ, ಮತ್ತು ಅವ್ರು ಬಂದೇನು ಅನ್ಲಿಲ್ಲ ನಿನ್ನ ಮಕ್ಕಳು ನೋಡಿ. ಬಂದಿದ್ರು, ಅವ್ರು ಇದು ಅಂಗನವಾಡಿ ಸೆಂಟರ್ ಇರ್ಬೇಕಂತ ತಿಳ್ಕೊಂಡು ಹೊಳ್ಳಿ ಹೋದ್ರು ಅಂದ. ವಿಕಾಸ ಅಂದ್ರೆ ಹಿಂಗೆ ಜನಸಂಖ್ಯೆ ಬಹಳ ಬೆಳೆಯುವುದೇನು? ವಿಕಾಸ ಅಂದರೆ ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣ, ಅದು ಅಷ್ಟೇ. ಈಗ ನೋಡಿ, ಒಂದು ಮೊಗ್ಗಿದೆ, ಅದು ಹೂವಾಗಿ ಅರಳಿ ಸುಗಂಧ ಬೀಸ್ತು ಅಂದ್ರೆ ಅದು ವಿಕಾಸ. ಅದು ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣಕ್ಕೆ ನಾವು ವಿಕಾಸ ಅಂತ ಕರಿತೀವಿ. ಈಗ ನೀವು ನೋಡಿ, ಒಂದು ಬೀಜ ಇರ್ತದೆ, ಎಲ್ಲ ಬೀಜಗಳಿಗೂ ವೃಕ್ಷವಾಗುವ ಸಾಮರ್ಥ್ಯ ಇರ್ತದೆ, ಆದರೆ ಎಲ್ಲ ಬೀಜಗಳು ವೃಕ್ಷ ಆಗುವುದಿಲ್ಲ. ಕೆಲವು ಬೀಜಗಳು ಮಾತ್ರ ಈ ಮಣ್ಣಿನ ಸತ್ವವನ್ನು ಹೀರಿ ವೃಕ್ಷವಾಗ್ತವೆ. ಬೀಜ ವಾಸ್ತವ, ವೃಕ್ಷವಾಗುವುದು ಅದು ಸಾಧ್ಯತೆ, ಅದು ಸಾಮರ್ಥ್ಯ, ಅದು ಪೊಟೆನ್ಶಿಯಾಲಿಟಿ. ಅದು ಬೀಜ ವಾಸ್ತವ, ವೃಕ್ಷ ಸಾಧ್ಯತೆ. ಅದು ಬಿಂದು ಎಲ್ಲೋ ಮಹಾಬಳೇಶ್ವರದ ಎಲ್ಲೋ ಬಿದ್ದಂಥ ಗುಡ್ಡದಲ್ಲಿ ಬಿದ್ದಂಥ ಒಂದು ಹನಿ, ಅದು ವಾಸ್ತವ. ಕೃಷ್ಣೆಯಾಗಿ ಮೈ ತುಂಬಿ ಹರಿತಾಳಲ್ಲ, ಇದು
ಸಾಮರ್ಥ್ಯ ಇದು. ಬಿಂದು ಸಿಂಧುವಾಗುವ ಸಾಮರ್ಥ್ಯ ಇದು. ಸಿದ್ಧಾರ್ಥ ವಾಸ್ತವ, ಗೌತಮ ಬುದ್ಧ ಸಾಮರ್ಥ್ಯ ಇದು. ನರೇಂದ್ರನಾಥ ವಾಸ್ತವ, ವಿವೇಕಾನಂದ ಇದು ಸಾಧ್ಯತೆ ಇದು. ಕಗ್ಗೋಡು ಏನಿದೆ ಇದೊಂದು ಪುಟ್ಟ ಹಳ್ಳಿ, ಇದು ವಾಸ್ತವ. ಈ ಪುಟ್ಟ ಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿಯ ದರ್ಶನ ಆಗಿದೆಯಲ್ಲ, ಇದು ಸಾಮರ್ಥ್ಯ, ಇದು ಸಾಧ್ಯತೆ, ಇದು ವಿಕಾಸ, ಇದು ವಿಕಾಸ ಸಂಗಮ ಇದು. ನೀವು ನೋಡಿ ಯಾಕೆ ಮನುಷ್ಯನಿಗೆ ಇದು ಸ್ಪೆಷಲ್ ಕ್ವಾಲಿಟಿ. ನೀವೊಂದು ಟೇಬಲ್ ಇದೆ, ಟೇಬಲ್ ಇಸ್ ಜಸ್ಟ್ ಎ ಟೇಬಲ್. ಚೇರ್ ಇದೆ, ಚೇರ್ ಇಸ್ ಜಸ್ಟ್ ಎ ಚೇರ್. ಬಟ್ ಚೈಲ್ಡ್ ಇಸ್ ಎ ಬೀಯಿಂಗ್. ಟೇಬಲ್ ಈಸ್ ಎ ಥಿಂಗ್, ಬಟ್ ಚೈಲ್ಡ್ ಈಸ್ ಎ ಬೀಯಿಂಗ್. ಚೈಲ್ಡ್ ಈಸ್ ಎ ಪ್ರೊಸೆಸ್. ಒಂದು ಮಗು ಇಟ್ ಈಸ್ ಎ ತಬುಲ ರಸ. ದಾರ್ಶನಿಕರಂತಾರೆ ತಬುಲ ರಸ ಇದು. ಅಂದ್ರೆ ಅಗಮ್ಯ ಶಕ್ತಿಗಳನ್ನ ತನ್ನೊಡಲೊಳಗೆ ಇಟ್ಕೊಂಡು ತಾಯಿಯ ಗರ್ಭದಿಂದ ಒಂದು ಮಗು ಈ ಭೂಮಿಗೆ ಬರ್ತದೆ. ನೂರಾರು ವಿಕಾಸ ಸಾಧ್ಯಗಳನ್ನ ಅದರೊಳಗೆ ಅಡಗಿಸಿಟ್ಟಿದ್ದಾನೆ ದೇವರು. ಅಕಸ್ಮಾತ್ ಈಗ ನೋಡಿ, ಮನುಷ್ಯ ಬರೀ ಉಸಿರು ತಗೊಳ್ಳೋದು ಬಿಡೋದು ಹಿಂಗೆ ಒಂದು ದಿವಸ ಸತ್ತು ಹೋಗಿಬಿಟ್ರೆ ದೇರ್ ಇಸ್ ನೋ ಮೀನಿಂಗ್ ಇನ್ ಲೈಫ್. ನೀ ಬರೀ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಹಿಂಗ ಒಂದು ದಿವಸ ಸತ್ತು ಹೋದಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಸ್ಲೋ ಡೆತ್. ವಿ ಶುಡ್ ನಾಟ್ ಗ್ರೋ ಓಲ್ಡ್, ವಿ ಶುಡ್ ಗ್ರೋ ಅಪ್. ದಟ್ ಈಸ್ ವಿಕಾಸ. ಅದು ವಿಕಾಸ. ಅದು ನಾವು ಮೇಲೆ ಬೆಳೀತಾ ಹೋಗಬೇಕು, ಎತ್ತರಕ್ಕೆ ಬೆಳೀತಾ ಹೋಗಬೇಕು, ಹೃದಯ ವಿಕಾಸ ಆಗ್ತಿರಬೇಕು. ಅದು ವಿಕಾಸ ಸಂಗಮ. ಅದು ಅಂಥ ಕಲ್ಪನೆಗಳನ್ನು ಇಟ್ಟುಕೊಂಡು ಇಲ್ಲಿ ಸಾವಿರಾರು ಜನರಿಗೆ, ನೂರಾರು ಜನರಿಗೆ ಪಾಟೀಲ್ಜಿ ಅಂಥವ್ರು ಕೂಡಿಸಿದ್ದಾರೆ. ಈ ವಿಕಾಸ ಸಂಗಮದಲ್ಲಿ ಬಂದಂಥವ್ರು ಯಾರ್ಯಾರು ಗೊತ್ತೇನು? ಯಾವ ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ಗಳ ಸ್ಟಾರ್ ಬಂದಿಲ್ಲ ಇಲ್ಲಿ ಬಂದವರೆಲ್ಲ ವುಡ್ಡಿನಿಂದ ಬಂದವರಲ್ಲ, ಈ ಮಡ್ಡಿನಿಂದ ಬಂದಂಥ ಹೀರೋಗಳೆಲ್ಲ. ಇಲ್ಲಿ ಬಂದಂಥವ್ರು ಯಾರು ರೀಲ್ ಹೀರೋಗಳಲ್ಲ. ಇಲ್ಲಿ ಬಂದಂಥವರೆಲ್ಲ ರಿಯಲ್ ಹೀರೋಗಳಿಗೆ ಆಮಂತ್ರಣ ಕೊಟ್ಟಾರ. ಇದು ರಿಯಲ್ ಹೀರೋಗಳ ಆಮಂತ್ರಣ. ಇದು ಉತ್ಸವ, ವಿಕಾಸ ಸಂಗಮ. ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿದ ಅರುಣಿಮಾಸಿಂದ ಬಂದಿದ್ಲಿ. ಇಲ್ಲಿ ಕಾಲೇ ಇಲ್ಲ, ಮೌಂಟ್ ಎವರೆಸ್ಟ್ ಹತ್ತಿದಾಳೆ. ನಮಗೆ ಎರಡೂ ಕಾಲ್ ಚಲೋ ಅದಾವ, ಇನ್ನು ನಮ್ಮ ಮನಿ ಮ್ಯಾಳಿಗೆ ಸೈಲ ಹತ್ತಿಲ್ಲ ನಾವು ಒಂದ್ ದಿವ್ಸ. ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿಗೆ ಬಂದಿದ್ಲಿ. ಅಂಥವ್ರ ಸಂಗಮ ಇದು. ಸಿಂಧು ತಾಯಿ ಸತ್ಕಾಲ್, ಮಕ್ಕಳೇ ಇಲ್ಲ ಆಕೆಗೆ. ಸುಮಾರು ಸಾವಿರಾರು ಅನಾಥ ಮಕ್ಕಳನ್ನ ಕರ್ಕೊಂಡು ಬಂದು ಆಮಂತ್ರಣ ಮಾಡಿದ್ರು. ಬಂದಿದ್ಲ? ಆಕೆ ಬರುವಂಥ ವೇದಿಕೆ ಇದು. ಮಕ್ಕಳೇ ಇಲ್ಲ ಆಕೆಗೆ. ಸಾವಿರಾರು ಅನಾಥ ಮಕ್ಕಳನ್ನ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದಂಥ ಮಕ್ಕಳನ್ನ ಕರ್ಕೊಂಡು ಬಂದು ಜೋಪಾನ ಮಾಡುವಂಥ ರಿಯಲ್ ಹೀರೋಗಳು ಇಲ್ಲಿ. ಆಕೆಗೆ ಮಕ್ಕಳಿಲ್ಲ, ಸಾವಿರಾರು ಮಕ್ಕಳ ತಾಯಿ. ಒಂದು ಸತ್ಯ ಈ ಜಗತ್ತರಿಬೇಕಲ್ಲ, ತಾಯಿಯಾಗದವಳು ಬಂಜೆಯಲ್ಲ, ತಾಯಿಯಾಗದವಳು ಬಂಜೆಯಲ್ಲ, ತಾಯ್ತನವನ್ನು ಅನುಭವಿಸಿದವಳು ಬಂಜೆಯಾಗ್ತಾಳೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಚನ್ನವೀರ ಕಣವಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅಷ್ಟು ಸುಂದರ ಮಾತು ಬರೀತಾರೆ. ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲಿಲ್ಲ, ಗಿಡಗಳನ್ನೇ ಮಕ್ಕಳಂತ ತಿಳ್ಕೊಂಡ್ಲು. ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ, ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಅಮರ ತಿಮ್ಮಕ್ಕ ನೀ ಸಾಲು ಮರದ ತಿಮ್ಮಕ್ಕ. ಬಂಜಿ ಅನ್ನುವ ಶಬ್ದದ ನಂಜ ಬಿಡಿಸಿ ಹೋಗ್ಬಿಡ್ತೀನಿ ನಿನ್ನಿಂದ ಅಂತ. ಅಲ್ಲೇನು ಅರುಣಿಮಾ ಸಿನ್ಹಾನ್ ಅಂತವರು, ಸಿಂಧು ತಾಯಿ ಅಂತವರು. ಇಲ್ಲೊಂದು ಆಶ್ಚರ್ಯದ ಘಟನೆ ನಡೆದಿದೆ. ನೀವು ನೋಡಿ, ನಮಗೆ ದೇವರು 100 ಎಕರೆ ಜಮೀನು ಕೊಟ್ಟಾನ. ಆದರೂ ನಾವು ಅಂತೀವಿ 100 ಎಕರೆ ಜಮೀನು ಕೊಟ್ಟಾನ್ರಿ, ಒಂದು ಬೆಳೆನೂ ಬೆಳೆಯಕ್ಕಾಗಿಲ್ಲ ನಮಗ ಅಂತ. 100 ಎಕರೆ ಜಮೀನಿದ್ರು ಒಂದು ಬೆಳೆ ಬೆಳೆಯಕ್ಕಾಗಿಲ್ಲ. ಆದ್ರೆ ಇಲ್ಲಿ 1 ಎಕರೆ ಜಮೀನದೊಳಗ 100 ಬೆಳೆ ಬೆಳೆದು ತೋರಿಸಿದಂಥ ವಿಕಾಸ ಸಂಗಮ ಇದು. ಇದು ವಿಕಾಸ ಸಂಗಮ. ಈ ರೀತಿಯಾಗಿ ವಿಕಾಸದ ಕಲ್ಪನೆಯನ್ನು ಕಟ್ಟಿದವರವರು. ಅದಕ್ಕಾಗಿ ಇದು ಭಾರತ ವಿಕಾಸ ಸಂಗಮದ ಮೂಲಕ ಮಾತೃ ಸಂಗಮ, ಧರ್ಮ ಸಂಗಮ, ಕೃಷಿ ಸಂಗಮ, ಯುವ ಸಂಗಮ, ಇಂದು ಗ್ರಾಮ ಸಂಗಮ. ಇದು ಹಿಂದಿನ ನಮ್ಮ ಹಿರಿಯರೆಲ್ಲ ನಂಬ್ಕೊಂಡು ಬಂದಿದ್ದೇನು? ಗ್ರಾಮೋದಯವೇ ರಾಷ್ಟ್ರೋದಯ. ಯಾವಾಗ ಗ್ರಾಮಗಳು ಉದಯ ಆಗ್ತದೆ ಅವಾಗ ರಾಷ್ಟ್ರೋದಯ ಆಗ್ತೈತಿ. ಅಬ್ದುಲ್ ಕಲಾಂ ಅವರು ಸಹಿತ ಒಂದು ಕಲ್ಪನೆಯನ್ನು ಕೊಟ್ಟರು. ಬಹಳಷ್ಟು ಅಧ್ಯಯನ ಮಾಡಿ ಸಂಸತ್ತುಗಳಲ್ಲಿ, ವಿಧಾನಸೌಧಗಳಲ್ಲಿ, ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಭಾರತದ ಬುದ್ಧಿಜೀವಿಗಳ ಎದುರಿಗೆ
ಅವರೊಂದು ಪುರ ಅಂತ ಒಂದು ಕನ್ಸೆಪ್ಟ್ ಇಟ್ರು. PURA, ಪುರ. ಪುರ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾ. ಅಂದ್ರೆ ಏನು ನಾವು ಇವತ್ತು ಪಟ್ಟಣಗಳಿಗೆ ಫೆಸಿಲಿಟೀಸ್ಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಅದನ್ನು ಹಳ್ಳಿಗಳಿಗೆ ಕೊಟ್ಟರೆ ಹಳ್ಳಿಗಳ ಉದ್ಧಾರ ಆಗ್ತದೆ. ಗಾಂಧೀಜಿಯವರು ಹೇಳಿದ್ರು, ಭಾರತ ಅನ್ನೋದು, ಯಾರೋ ಕೇಳಿದ್ರಂತೆ ಗಾಂಧೀಜಿಯವರಿಗೆ, ಭಾರತ ಎಲ್ಲಿದೆ, ನಾನು ಭಾರತವನ್ನು ಕಾಣಬೇಕಾಗಿದೆ ಅಂತ. ಗಾಂಧೀಜಿ ಹೇಳ್ತಾರೆ, ಭಾರತ ಅನ್ನೋದು ಕುತುಬ್ ಮಿನಾರದಲ್ಲಿಲ್ಲ, ಭಾರತ ಅನ್ನೋದು ಖಜುರಾಹೋದಲ್ಲಿಲ್ಲ. ನೀವು ಭಾರತ ನೋಡಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಹೃದಯದಲ್ಲಿ ಭಾರತದ ದರ್ಶನ ಆಗ್ತದೆ. ನಿಜವಾದ ಭಾರತ ನಿಂತಿರುವುದು ಹಳ್ಳಿಗಳ ಮೇಲೆ. ಇವತ್ತು ಸುಮಾರು 5,96,000ಕ್ಕಿಂತ ಹೆಚ್ಚು ಹಳ್ಳಿಗಳು ಭಾರತದಲ್ಲಿವೆ. ಅಂದರೆ ಭಾರತದಲ್ಲಿ ಇದು ಹಳ್ಳಿಗಳ ದೇಶ. ಇದು ಇವತ್ತು ಬಹಳಷ್ಟು ಮಂದಿ ನಾವು ಮಾತನಾಡ್ತೇವೆ ಸ್ಮಾರ್ಟ್ ಸಿಟೀಸ್ ಬಗ್ಗೆ. ಭಾರತ ವಿಕಾಸ ಆಗೋದು ಬರೇ ಸ್ಮಾರ್ಟ್ ಸಿಟೀಸ್ ಆದರೆ ಭಾರತ ವಿಕಾಸ ಆಗುವುದಿಲ್ಲ. ಎಲ್ಲಿಯವರೆಗೂ ವಿಲೇಜ್ಗಳು ಸ್ಮಾರ್ಟ್ ಆಗುವುದಿಲ್ಲ, ಅಲ್ಲಿಯವರೆಗೆ ಈ ದೇಶದ ವಿಕಾಸ ಕಾಣೋ ಕಲ್ಪನೆ ಬಹಳ ಕಷ್ಟ ಆಗ್ತದೆ. ಸ್ಮಾರ್ಟ್ ವಿಲೇಜ್ಗಳಾಗಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ನಮಗೇನು ಬೇಕು ಅಂದರೆ, ನಮ್ಮ ಹಳ್ಳಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಮ್ಮ ಹಳ್ಳಿ ಬಗ್ಗೆ ನಮಗ ಅಭಿಮಾನ ಇರದೇ ಇದ್ರೆ ಬೇರೆ ಊರವ್ರಿಗೆ ಹೆಂಗೆ ಬರ್ತದೆ ಹೇಳಿ? ನಮ್ಮ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು. ಈಗ ನಾವು ಮನೆ ಕಟ್ಟಿಸ್ತೀವಿ, ಮನೆ ಕಟ್ಟಿಸುವಾಗ ಒಬ್ಬ ಸಾಮಾನ್ಯವಾಗಿ ಹಳ್ಳ್ಯಾಗ ಮನೆ ಕಟ್ಟಿಸಿದವನು ಇವತ್ತು ಅಂತಿರ್ತಾನ, ನಾನು ಮನೆ ಬಹಳ ದೊಡ್ಡ ಪ್ರಮಾಣದಾಗ ಕಟ್ಸಿನ್ರೆ, 50 ಲಕ್ಷ ಖರ್ಚು ಮಾಡಿ ಕಟ್ಸೀನಿ. ಏನೇನು ಮಾಡಿಯಪ್ಪ ಮನ್ಯಾಗ? ಅದ್ರದ್ದೆಲ್ಲ ಮಾರ್ಬಲ್ ಹಾಕಿನಲ್ರಿ, ಇಟಾಲಿಯನ್ ಮಾರ್ಬಲ್ ತಂದಿನಿ ನಾನು. ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನಲ್ಲ, ಚೈನಾ ವಾಲ್ ಅದೆಲ್ಲ. ಅವು ಟೈಲ್ ಅದಾವಲ್ಲ, ಚೈನಾ ಟೈಲ್. ಮತ್ತು ಎಲೆಕ್ಟ್ರಿಕಲ್ ಸಾಮಾನು ಏನು ತಂದಿನಲ್ಲ, ಎಲ್ಲ ಜಪಾನ್. ಮತ್ತು ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ, ಜರ್ಮನಿದು. ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್. ಹಳ್ಳ್ಯಾಗಿದ್ದ ಮನುಷ್ಯ ಹೇಳ್ತಾನೆ, ಹೌದಪ್ಪ ಕರೆಕ್ಟು, ನೀ ಹಾಕಿದ ಮಾರ್ಬಲ್ ಇಟಾಲಿಯನ್, ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ, ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್, ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ. ಖರೆ ಡೈನಿಂಗ್ ಟೇಬಲ್ ಅಮೇರಿಕಾದಿರ್ಬೋದು, ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೋಡದ್ದಲ್ಲಪ್ಪ, ಅದೇನು ಬೇರೆದ್ದಲ್ಲ. ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ. ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ರೆ ದೇಶ ಹೇಗೆ ಬದುಕ್ತವೆ ಹೇಳಿ? ಅದು ನಮ್ಮದು ಅನ್ನೋ ಅಭಿಮಾನ ನಮಗೆ ಬೇಕಾಗ್ತದೆ. ಮತ್ತು ನಮ್ಮ ಹಳ್ಳಿಗಳನ್ನು ನಮ್ಮ ಪಾಟೀಲ್ಜಿಯವರು ಬಹಳ ಸುಂದರವಾಗಿ ಕೊಪ್ಪಳದಲ್ಲಿ ಬಂದಾಗ ಒಮ್ಮೆ ಹೇಳ್ತಾ ಇದ್ರು, ನನ್ನ ಹಳ್ಳಿ ನನ್ನ ದೇಶ, ನನ್ನ ಹಳ್ಳಿ